ಸೊ ಹೇ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಗೈಸ್, ಇವತ್ತು ನೋಡೋದ್ರಲ್ಲಿ ನಾವು OB47 ಅಪ್ಡೇಟ್ ಬಗ್ಗೆ ಮಾತಾಡೋಣ. ಮತ್ತೆ ನಿಮಗೆಲ್ಲ ಯೂಟ್ಯೂಬರ್ಸ್ ಅಡ್ವಾನ್ಸ್ ಸರ್ವರ್ ಅಲ್ಲಿ ಹೋಗಿ ಏನೇನು ಬರುತ್ತೆ ಎಲ್ಲ ತೋರಿಸಿರ್ತಾರೆ, ಬಟ್ ಅದು 100% ಅಕ್ಯುರೇಟ್ ಆಗಿ ಬಂದಿರಲ್ಲ. ಸೊ ಇವಾಗ ಫೈನಲಿ ನಮ್ಮ ಫ್ರೀ ಫೈರ್ ಅವರು ಕೆಲಿಶೋ ಅಂತ ಹೇಳಿ ವಿಡಿಯೋ ಹಾಕ್ಬಿಟ್ಟವ್ರೆ. ಸೊ ಅದ್ರಲ್ಲಿ ಏನೇನು ಬರುತ್ತೆ ಎಲ್ಲ ಡೀಟೇಲ್ ಆಗಿ ತೋರಿಸವ್ರೆ. ನಾನು ಅದೇ ನೋಡ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಏನೇನು ಬರುತ್ತೆ ಏನೇನಿಲ್ಲ. ಮತ್ತೆ ದೀಪಾವಳಿ ಹಬ್ಬಕ್ಕೆ ಎಲ್ರಿಗೂ ಒಂದೊಂದು ಫ್ರೀ ಆಗಿ ಮ್ಯಾಜಿಕ್ ಕ್ಯೂಬ್ ಕೊಟ್ಟಿದ್ರು, ಬಟ್ ಅದು ತಗೊಳಕ್ಕೆ ಯಾವ್ದು ನೀಟ್ ಆಗಿರೋ ಬಂಡಲ್ಸ್ ಅಂತೂ ಬಿಟ್ಟಿಲ್ಲ. ಅದೇ ಕೊಳತಿರೋ ಬಂಡಲ್ಸ್ ನೋಡಿ ಸಾಕಾಗಿದೆ. ಬಟ್ OB47 ಅಪ್ಡೇಟ್ ಬಂದ್ಮೇಲೆ ನಿಮ್ಗೆ ಎಲ್ರಿಗೂ ಮ್ಯಾಜಿಕ್ ಕ್ಯೂಬ್ ಸ್ಟೋರ್ ಅಲ್ಲಿ ಹೊಸ ಬಂಡಲ್ ನೋಡೋಕೆ ಸಿಗುತ್ತೆ. ಮತ್ತೆ ಮ್ಯಾಜಿಕ್ ಕ್ಯೂಬ್ ಸ್ಟೋರ್ ರಿಲೇಟೆಡ್ ನಾನು ಒಂದು ಸ್ಟುಡಿಯೋಸ್ ಸರ್ಚ್ ಮಾಡಿದೆ. ಅಲ್ಲಂತವ್ರು ಹೇಳ್ತವ್ರೆ SK ಸಬೀರ್ ಅವ್ರು ಎಷ್ಟಲ್ಲಿ ಇರ್ತಾರೆ ಎಲೆಕ್ಟ್ರಿಕ್ ಶಾಕ್ ಬಂಡಲ್. ಸೊ ಅದು ಬಂಡಲ್ ಕೊಡ್ತಾರಂತ ಹೇಳ್ತವ್ರೆ, ಬಟ್ ಏನ್ ಮಾಡ್ತಾರೋ ಗೊತ್ತಿಲ್ಲ. 50% ಚಾನ್ಸ್ ಐತೆ ಬರೋದು. ಮತ್ತೆ ಅದೇ ಮ್ಯಾಜಿಕ್ ಕ್ಯೂಬ್ ಸ್ಟೋರ್ ಅಲ್ಲಿ 100% ಆಗಿ ಬರೋ ಬಂಡಲ್ಸ್ ಯಾವುವಪ್ಪ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ನಮ್ಮ ಚಾನಲ್ ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಅಲ್ಲಿ ಸೆಟ್ ಮಾಡಿ. ಮತ್ತೆ ಇದೇ ತರ ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ಫಸ್ಟ್ ನಿಮ್ಮ ಹತ್ರನೇ ಬಂದಿರುತ್ತೆ. ಮತ್ತೆ ಇವಾಗ ಇನ್ನು ಟೈಮ್ ವೇಸ್ಟ್ ಮಾಡದೆ ವಿತೌಟ್ ಎನಿ ಟು ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಅಪ್ಡೇಟ್ ಬಂದಮೇಲೆ ನಿಮಗೆ ಒಂದು ಫಸ್ಟ್ ಒಂದು ಇವೆಂಟ್ ನೋಡೋಕೆ ಸಿಕ್ಬಿಡುತ್ತೆ. ಮತ್ತು ನೀವು ಅದರಲ್ಲಿರೋ ಒಂದಿಷ್ಟು ಸಣ್ಣ ಪುಟ್ಟ ಮಿಷನ್ಸ್ ಕಂಪ್ಲೀಟ್ ಮಾಡಿಬಿಟ್ರೆ ಸಾಕು, ನಿಮಗೆ ಒಂದು ಫ್ರೀ ಆಗಿ AWM ಗನ್ ಸ್ಕಿನ್ ಕೂಡ ಸಿಕ್ಬಿಡುತ್ತೆ. ಮತ್ತು ಆ ಮಿಷನ್ಸ್ ಯಾವ ಥರ ಕಂಪ್ಲೀಟ್ ಮಾಡಬೇಕಂದ್ರೆ ನಮ್ಮ ಫ್ರೀ ಫೈರ್ ಮ್ಯಾಪಲ್ಲಿ ಅಂತ ಇವಾಗ ನೋಡ್ಬೋದು ರೋಲರ್ ಕೋಸ್ಟರ್ ಟ್ರ್ಯಾಕ್ಸ್ ಎಲ್ಲ ಕಡೆ ಹಾಕ್ತವ್ರೆ. ಜಸ್ಟ್ ನೀವೇನಿಲ್ಲ ಅದ್ರ ಮೇಲೆ ನಿಮ್ಮ ಫ್ರೆಂಡ್ ಜೊತೆ ಸೇರಿ 600 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಸೊ ಅದು ಕಂಪ್ಲೀಟ್ ಆಗಿಬಿಟ್ರೆ ನಿಮ್ಗೆ ಆರಾಮಾಗಿ ಸ್ಕಿನ್ ಸಿಕ್ಬಿಡುತ್ತೆ. ಮತ್ತೆ ಅಪ್ಡೇಟ್ ನಂಬರ್ 2 ಕಡೆ ಬರೋದಾದ್ರೆ ನಮ್ಮ ಕ್ಲಾಕ್ ಟವರ್ ಕೂಡ ಇವಾಗ ನೋಡೋಕ್ಕೆ ಡಿಫ್ರೆಂಟ್ ಆಗಿನೇ ಕಾಣಿಸ್ತಿದೆ. ಸೊ ಐಸಿಂದ ಅಂತೂ ಎಲ್ಲ ಕಡೆ ಮುಚ್ಚೋಗ್ಬಿಟ್ಟಿದೆ. ಮತ್ತೆ ಅದಲ್ಲದೆ ಇಲ್ಲಿ ಡೆಕೋರೇಷನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡೋರೆ. ಸೊ ಕ್ರಿಸ್ಮಸ್ ಕೂಡ ಬರ್ತೈತಿಲ್ಲ, ಸೊ ಅದು ಒಂದು ಸ್ಪಾಟ್ ಮಾಡೋರೆ ಅಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ. ಸೊ ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಸೊ ನಿಮಗೆಲ್ಲ ಇಷ್ಟ ಆಯ್ತಾ ಇಲ್ಲ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಾವು ಈಗ ಅಪ್ಡೇಟ್ ನಂಬರ್ 3 ಕಡೆ ಬರೋಣ. Rusty Tracks! You sit between hotspots and dive into dynamic combat with shooting and quick jumps. ಸೊ ಇಲ್ಲಿ ಕೆಲ್ಯಕ್ಕ ಏನು ಹೇಳ್ತಿರೋದಂದ್ರೆ, ನಾವು ಇನ್ನು ಮುಂದೆ ಬರ್ಮುಡಾ ಮ್ಯಾಪಲ್ಲಿ ಎಲ್ಲ ಕಡೆ ಟ್ರ್ಯಾಕ್ ಹಾಕಿದ್ದೀವಿ, ರೋಲರ್ ಕೋಸ್ಟರ್ ಟ್ರ್ಯಾಕು. ನೀವು ಜಸ್ಟ್ ಸ್ಲೈಡ್ ಮಾಡ್ಕೊಂಡು ಎಲ್ಲ ಕಡೆ ಆರಾಮಾಗಿ ಹೋಗ್ಬೋದು ಅಂತೇಳಿ ಹೇಳ್ತವ್ರೆ. ಮತ್ತು FF ಟೋಕನ್ಸ್ ಕೂಡ ಇನ್ನು ಮುಂದೆ ಜಾಸ್ತಿ ಕೊಡ್ತವ್ರೆ. ಸೊ 1ರಿಂದ ನಿಮಗೆ ಮುಂಚೆ 200 ಸಿಕ್ತಿತ್ತು, ಬಟ್ ಅಪ್ಡೇಟ್ ಆದಮೇಲೆ ನಿಮಗೆ 400 ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನು ಮುಂದೆ ವೆದರ್ ಗ್ರಾಫಿಕ್ಸ್ ಕೂಡ ನಮಗೆ ಡೈಲಿ ಒಂದೊಂದು ನೋಡೋಕ್ಕೆ ಸಿಗುತ್ತೆ. ಸೊ ನಮ್ಮ ಫ್ರೀ ಫೈರ್ ಅವರು ಇವಾಗ ಸ್ವಲ್ಪ ರಿಯಲಿಸ್ಟಿಕ್ ಏನೋ ಮಾಡೋಣ ಅಂತೇಳಿ ಟ್ರೈ ಮಾಡ್ತವ್ರೆ. ನೋಡೋಣ ಅಪ್ಡೇಟ್ ಬಂದಮೇಲೆ ಗೊತ್ತಾಗುತ್ತೆ ಹೆಂಗೆ ಕಾಣುತ್ತೆ ಅಂತೇಳಿ. ಮತ್ತು ನಾವು BR ರ್ಯಾಂಕ್ ಆಡುವಾಗ 7 ಡ್ರಾಪ್ ಬೀಳ್ತಿತ್ತು, ಬಟ್ ಅಪ್ಡೇಟ್ ಆದಮೇಲೆ ನಮಗೆ ಐಸ್ ಬಾಕ್ಸ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಇದರಲ್ಲೂ ಕೂಡ ಬೀಸ್ಟ್ ಗನ್ನು ಮತ್ತು ಲೆವೆಲ್ 4 ವೆಸ್ಟ್ ಮತ್ತು ಟೋಕನ್ಸು ಎಲ್ಲ ವಗೇರೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಇದ್ರ ಜೊತೆಲಿ ನಮಗೆ ರೆಡರ್ ಸಿಸ್ಟಮ್ ಒಂದು ಮಷಿನ್ ನೋಡೋಕ್ಕೆ ಸಿಗುತ್ತೆ. ಮತ್ತು ನೀವೇನಾದ್ರೂ ಅದು ಯೂಸ್ ಮಾಡಿಬಿಟ್ರೆ ನಿಮ್ಮ ಹತ್ರ ಯಾರು ಎನಿಮೀಸ್ ಇದ್ದಾರಲ್ಲ ಅವ್ರದ್ದು ಎಲ್ಲರ ಲೊಕೇಶನು ನಿಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ನಮ್ಮ ಫ್ರೀ ಫೈರಲ್ಲಿ ಭಾಳ ವರ್ಷ ಆದಮೇಲೆ ಒಂದು ಹೊಸ ವೆಹಿಕಲ್ ನೋಡೋಕ್ಕೆ ಸಿಗ್ತಿದೆ. ಮತ್ತು ಇದರಲ್ಲಿ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ನೀವು ಒಳಗಡೆ ಕುಂತು ಆರಾಮಾಗಿ ಎನಿಮಿಗೆ ಕಿಲ್ಲು ಮತ್ತು ನಾಕ್ ಎಲ್ಲ ಮಾಡ್ಬೋದು. ಮತ್ತು ಇವಾಗಂತೂ ಲಾಸ್ಟ್ ಜೋನಲ್ಲಿ ಎಲ್ಲ ಎನಿಮೀಸು ವೆಹಿಕಲ್ ತೊಗೊಂಡು ತಿರುಗಾಡ್ತಿರ್ತಾರೆ. ನೀವು ಅದರಲ್ಲಿ ಈ ಥರ ಒಂದು ಜೀಪ್ ಏನಾದರೂ ನಿಮ್ಮ ಹತ್ರ ಇದ್ಬಿಟ್ರೆ ಸಾಕು, ನಡ್ಸ್ಕೊಂಡು ನೀವು ಎಲ್ಲ ಎನಿಮಿಗೆ ಕಿಲ್ ಮಾಡ್ಕೊಂತ ಹೋಗ್ಬೋದು. ಮತ್ತೆ ನಮ್ಮ ಫ್ರೀ ಫೈರ್ ಅಲ್ಲಿ ಒಂದು ಹಳೆ ಮೋಡ್ ಬರ್ತಿದೆ. ಮತ್ತೆ ಅದ್ರ ನೇಮ್ ಬಂದ್ಬಿಟ್ಟು ಮ್ಯಾಡ್ ಸ್ನೋಮ್ಯಾನ್ ಅಂತೇಳಿ. ಇದು 3 ವರ್ಷದಿಂದ ಬಂದಿತ್ತು ನಮ್ಮ ಫ್ರೀ ಫೈರ್ ಅಲ್ಲಿ. ಅದರಲ್ಲಿ ಆ ಟೈಮ್ ಅಂತೂ ತುಂಬಾನೇ ಜಾಸ್ತಿ ಪ್ಲೇಯರ್ಸ್ ಇದನ್ನ ಆಡ್ತಿದ್ರು. ಮತ್ತೆ ನೀವೇನಾದ್ರೂ ಎನಿಮಿ ಕೈಯಿಂದ ಓಡಿಸ್ಕೊಂಡ್ಬಿಟ್ರೆ ನೀವು ಅದೇ ಟೈಮ್ಗೆ ಒಂದು ಸ್ನೋಬಾಲ್ ಆಗ್ಬಿಡ್ತೀರಾ. ಮತ್ತೆ ರೋಲ್ ಆಗ್ತಾ ಎಲ್ಲ ಮ್ಯಾಪ್ ಅಲ್ಲಿ ತಿರ್ಗಾಡ್ಕೊಂಡು ಹೋಗ್ತಿರ್ತೀರಾ. ಮತ್ತೆ ಇಲ್ಲಿ ನೋಡ್ಬೋದು ಒಂದು ಬಾರ್ ಕೊಟ್ಟಾರೆ. ಇದೇನಾದ್ರೂ ಫುಲ್ ಆಗ್ಬಿಟ್ರೆ ನೀವು ಮತ್ತೆ ನಾರ್ಮಲ್ ಸೈಜ್ಗೆ ಬಂದ್ಬಿಡ್ತೀರಾ. ಸೊ ಟೋಟಲಿ ಈ ಮೋಡ್ ಅಂತೂ ತುಂಬಾನೇ ಫನ್ ಆಗಿದೆ. ಮತ್ತೆ ನಮ್ಮ ಫ್ರೀ ಫೈರ್ ಅಲ್ಲಿ ಇತ್ತೀಚೆಗೆ ಹ್ಯಾಕರ್ಸ್ ಅಂತೂ ತುಂಬಾನೇ ಜಾಸ್ತಿ ಆಗವ್ರೆ. ಸೊ ಲೊಕೇಶನ್ ಹಾಕು ಮತ್ತೆ ಹೆಡ್ ಶಾಟ್ ಹಾಕು ಅನ್ಕೊಂಡು ಯಾವ್ದಾವ್ದು ಹಾಕೊಂಡು ಬರ್ತಿದ್ರು ಪ್ಲೇಯರ್ಸ್. ಬಟ್ ಇನ್ನು ಮುಂದೆ ಫ್ರೀ ಫೈರ್ ಅವರು ಅದೆಲ್ಲ ಹಾಕೋಬೇಡ್ರಿ, ನಾವೇ ಒಂದು ಕೊಡ್ತಿದ್ವಿ ಸ್ಪೆಷಲ್ ಲೊಕೇಶನ್ ಹಾಕ ಅಂತೇಳಿ ಒಂದು ಕ್ಯಾರೆಕ್ಟರ್ ನ ಬಿಡ್ತಾವ್ರೆ. ಸೊ ಈ ಕ್ಯಾರೆಕ್ಟರ್ ಅಂತೂ ಲಿಟ್ರಲಿ ಲೊಕೇಶನ್ ಹಾಕಿ ಇರೋದು. ಮತ್ತೆ ಇದು ವರ್ಕ್ ಹೆಂಗ್ ಅಂದ್ರೆ ನೀವು ಆಕ್ಟಿವ್ ಕ್ಯಾರೆಕ್ಟರ್ ಹೆಂಗ್ ಯೂಸ್ ಮಾಡ್ತಿರಲ್ಲ, ಸೊ ಅದೇ ತರ ಇದೊಂದು ಆಪ್ಷನ್ ಕೊಟ್ಟಿರ್ತಾರೆ. ನೀವು ಅದೇನಾದ್ರೂ ಯೂಸ್ ಮಾಡಿದ್ರೆ ಸಾಕು, ಗೋಡೆಯಿಂದ ಇರೋ ಎನಿಮೀಸ್ ಲೊಕೇಶನ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಆಟೋ ಹೆಡ್ ಶಾಟ್ ಹೊಡೋ ಕ್ಯಾರೆಕ್ಟರ್ ಒಂದು ತರೋದು ಅಷ್ಟೇ ಬಾಕಿ. ಅದು ಬಿಟ್ರೆ ಅದನ್ನು ತಗೊಂಡ್ ಬರ್ತಾರೆ ಇವ್ರು ಅಂತ ದರಿಂದ್ರ ನನ್ನ ಮಕ್ಕಳು. ಮತ್ತೆ ಈ ಕಡೆ CS ರ್ಯಾಂಕ್ ಅಂತೂ ಪ್ಲೇಯರ್ಸ್ ಕಮ್ಮಿ, ಹ್ಯಾಕರ್ಸ್ ಜಾಸ್ತಿ ಬರ್ತಿರೋದು. ಪ್ರತಿ ಟೀಮಲ್ಲಿ ಒಬ್ಬ ಹ್ಯಾಕರ್ ಇದ್ದೇ ಇರ್ತಾವನೆ. ಸೊ ರೆಡಿಸ್ನ ಎಲ್ಲ ಬ್ಯಾನ್ ಮಾಡೋದ್ ಬಿಟ್ಟು ನಮ್ಮ ಫ್ರೀ ಫೈರ್ ಅವರೇ ಹ್ಯಾಕಿಂಗ್ ಸ್ಕಿಲ್ ಇರೋ ತರ ಕ್ಯಾರೆಕ್ಟರ್ನ ಬಿಡ್ತವ್ರೆ. ಇದೆಲ್ಲ ನೋಡ್ಬಿಟ್ಟು ನಮ್ಗೆ ಅಳ್ಬೇಕಾ ನಗ್ಬೇಕಾ ಅನ್ನೋದೇ ಗೊತ್ತಾಗ್ತಿಲ್ಲ. ಮತ್ತೆ ಅಪ್ಡೇಟ್ ಬಂದ್ಮೇಲೆ ಆಕ್ಟಿವ್ ಸ್ಕಿಲ್ ಇರೋ ಕ್ಯಾರೆಕ್ಟರ್ ಅಬಿಲಿಟೀಸ್ ಕೂಡ ಸ್ವಲ್ಪ ಚೇಂಜಸ್ ಮಾಡೋರೆ. ಸೊ ಫಸ್ಟ್ ಆಫ್ ಆಲ್ ಸ್ಕೈಲರ್ ನೋಡಿದ್ರೆ ನೀವು ಏನಾದ್ರು ಮುಂಚೆ ಅದು ಸ್ಕಿಲ್ ಯೂಸ್ ಮಾಡ್ಬೇಕಂದ್ರೆ ಏಮ್ ಮಾಡ್ಬಿಟ್ಟು ಗ್ಲೂವಲ್ಗೆ ಹೊಡಿಬೇಕಾಗಿತ್ತು. ಬಟ್ ಇನ್ ಮುಂದೆ ನೀವು ಆ ತರ ಏಮ್ ತಗೊಳ್ಳೋದೇ ಬೇಡ, ಡೈರೆಕ್ಟ್ ಸ್ಕೈಲರ್ ಬಿಟ್ರೆ ಸಾಕು, ಅದು ಆಟೋಮೆಟಿಕ್ ಏಮ್ ಹೋಗ್ಬಿಟ್ಟು ಅವನ್ ಗ್ಲೂವಲ್ ಹೊಡೆದೋಗ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ಅಲ್ವಾರೋ ಕ್ಯಾರೆಕ್ಟರ್ ಅಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಮಾಡೋರೆ. ಸೊ ಮುಂಚೆ ನೀವೇನಾದ್ರು ಗ್ರಾನೇಡ್ ಎಸಿದ್ರೆ ಅದರಲ್ಲಿ 3 ಸ್ಪ್ಲಿಟ್ ಆಗಿ ಡ್ಯಾಮೇಜ್ ಕೊಡ್ತಿತ್ತು. ಮತ್ತೆ ಒರಿಜಿನಲ್ ಇರೋ ಗ್ರಾನೇಡ್ 100% ಡ್ಯಾಮೇಜ್ ಕೊಟ್ರೆ ಮತ್ತೆ ಮಿಕ್ಕಿರೋ 2 ಗ್ರಾನೇಡ್ಸ್ ಸ್ಪ್ಲಿಟ್ ಆಗಿರೋ ಗ್ರಾನೇಡ್ಸ್ ಸ್ವಲ್ಪ ಡ್ಯಾಮೇಜ್ ಕೊಡ್ತಿದ್ರು, ಒಂದು 30% 40%. ಬಟ್ ಅಪ್ಡೇಟ್ ಆದ್ಮೇಲೆ ಆ ಗ್ರಾನೇಡ್ಸ್ ಕೂಡ 100% ಎಫೆಕ್ಟ್ ಕೊಡುತ್ತೆ. ಸೊ ಮೋರಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಒಂದು ಗ್ರಾನೇಡ್ ಇಂದ ನೀವು ಇಡೀ ಸ್ಕ್ವಾಡ್ ನ ಉಡಾಯಿಸಬಹುದು. ಮತ್ತೆ ಗೇಮ್ ಅಲ್ಲಿ ಮುಂದೆ ಶಾರ್ಟ್ ಗನ್ ತರ ಇರೋ ಒಂದು ವೆಪನ್ ಕೂಡ ನೋಡಕ್ ಸಿಗುತ್ತೆ. ಮತ್ತೆ ಇದ್ರ ಡ್ಯಾಮೇಜ್ ಮಾತ್ರ ಸೈಕಪ್ಪ. ಸೊ ಈ ಗನ್ ಡ್ಯಾಮೇಜ್ ಮಾತ್ರ ಫುಲ್ ಖತರ್ನಾಕ್ ಆಗಿದೆ. ಯಾಕಂದ್ರೆ ಒಂದೇ
ಒಂದು ಫೈರ್ ಇಂದ ಎನಿಮಿಗೆ 90 ಅಬವ್ ಪ್ಲಸ್ ಡ್ಯಾಮೇಜ್ ಹೋಗ್ಬಿಡುತ್ತೆ. ಮತ್ತೆ ನೀವು ಏನಾದ್ರೂ ಫೈರ್ ಮಾಡೋದು ಬಿಟ್ಟರು ಕೂಡ ಎನಿಮಿಗೆ 30% ಜಾಸ್ತಿ ಡ್ಯಾಮೇಜ್ ಬೀಳುತ್ತೆ. ಮತ್ತೆ ಈ ಅಪ್ಡೇಟ್ ಅಂತೂ ನೋಡಿ ನಾನು ಶಾಕ್ ಆಗಿಬಿಟ್ಟೆ, ಯಾಕಂದ್ರೆ ನಮ್ಮ ಫ್ರೀ ಫೈರ್ ಅಲ್ಲಿ ಬೋಟ್ ಕೂಡ ಲಾಂಚ್ ಮಾಡ್ತಾರೆ. ಮತ್ತೆ ಇದು ನೀವು ಆಸ್ ಎ ವೆಹಿಕಲ್ ಆಗಿ ಯೂಸ್ ಕೂಡ ಮಾಡಬಹುದು. ಮತ್ತೆ ಇದು ಬರೋದು 50% ಚಾನ್ಸ್ ಇದೆ, ನನಗೂ ಕನ್ಫರ್ಮ್ ಆಗಿ ಗೊತ್ತಾಗಿಲ್ಲ. ಸೊ ಈ ವಿಂಟರ್ ಅಪ್ಡೇಟ್ ಅಲ್ಲಂತೂ ಎಲ್ಲ ನದಿ ಸಮುದ್ರ ಆಗಿರ್ಬೋದು ಎಲ್ಲ ಐಸ್ ತರ ಆಗಿ ಕನ್ವರ್ಟ್ ಆಗಿದೆ. ಬಟ್ ನೆಕ್ಸ್ಟ್ ಬರೋ ಅಪ್ಡೇಟ್ ಅಲ್ಲಿ ಇದೆಲ್ಲ ನೀರಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಆಮೇಲಂತೂ ಬೋಟ್ ನಾವು ಆಸ್ ಎ ವೆಹಿಕಲ್ ಆಗಿ ಯೂಸ್ ಮಾಡಬಹುದು, ಎಲ್ಲಿ ಬೇಕಲ್ಲಿ ತಗೊಂಡು ಹೋಗ್ಬೋದು. ಸೊ ಈ ತರ ಏನಾದ್ರು ಬಂದ್ಬಿಟ್ರೆ ನಮಗೆ ಗೇಮ್ ಆಡೋಕೆ ಇನ್ನೊಂದಿಷ್ಟು ಜಾಸ್ತಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಮತ್ತೆ ಇವಾಗ ಲಾಸ್ಟ್ ಆಗಿ ಮ್ಯಾಜಿಕ್ ಕ್ಯೂಬ್ ಸ್ಟೋರ್ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಮತ್ತೆ OB47 ಅಪ್ಡೇಟ್ ಬಂದ್ಮೇಲೆ ಬಂಡಲ್ಸ್ ಅಲ್ಲಿ ಹೊಸ ಕಲೆಕ್ಷನ್ ಬಂದ್ಬಿಡುತ್ತೆ. ಮತ್ತೆ ಅದರಲ್ಲಿ ನಮಗೆ ಒಂದು ಫೇವರೇಟ್ ಬಂಡಲ್ ಕೂಡ ಕೊಡ್ತಾವ್ರೆ. ಸೊ ಬಂಡಲ್ ಬೇರೆ ಯಾವ್ದಲ್ಲ, ಅದೇ ಬಂದ್ಬಿಟ್ಟು ಆರ್ಟಿಕ್ ಬ್ಲೂ ಬಂಡಲ್. ಸೊ ಅದು ಒರಿಜಿನಲ್ ಆರ್ಟಿಕ್ ಬ್ಲೂ ಬಂಡಲ್ ಅಲ್ಲ, ಅದ್ರದ್ದು ಥರ್ಡ್ ಕಾಪಿ ಇನ್ಕ್ಯುಬೇಟರ್ ಅಲ್ಲಿ ಬಂದಿತ್ತಲ್ಲ. ಸೊ ಅದರಲ್ಲಿ ಲಾಸ್ಟ್ ಅಲ್ಲಿ ಬಿಟ್ಟಿರೋ ಬಂಡಲ್ ನ ರಿಟರ್ನ್ ಕೊಡ್ತಾವ್ರೆ, ಐ ಮೀನ್ ಮ್ಯಾಜಿಕ್ ಕ್ಯೂಬ್ ಅಲ್ಲಿ ಕೊಡ್ತಾವ್ರೆ. ಸೊ ಈ ಬಂಡಲ್ ಕೂಡ ಏನ್ ಕಡಿಮೆ ಇಲ್ಲ, ಇದು ಕೂಡ ಮುಂದೆ ಹೋಗ್ತಾ ಒಂದ್ ದಿವಸ ರೇರ್ ಆಗೇ ಆಗುತ್ತೆ. ಮತ್ತೆ ಇದ್ರಲ್ಲಿರೋ ಮಾಸ್ಕ್ ಏನಾಯ್ತಲ್ಲ ಅದು ನಾವು ಬೇರೆ ಬಂಡಲ್ಗೆ ಕಾಂಬಿನೇಷನ್ ಮಾಡಕೊಂಡ್ರೆ ಮಸ್ತ್ ಕಾಣುತ್ತೆ. ಮತ್ತೆ ನಿಮ್ಮ ಹತ್ರ ಇವಾಗ ಟೋಟಲ್ ಆಗಿ ಎಷ್ಟು ಮ್ಯಾಜಿಕ್ ಕ್ಯೂಬ್ ಸ್ಟೋರ್ ಮಾಡಿ ಇಟ್ಟಿದ್ದೀರಾ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನನ್ನ ಹತ್ರ ಅಂತೂ 3 ಮ್ಯಾಜಿಕ್ ಕ್ಯೂಬ್ ಇದೆ, ಯಾವ ಬಂಡಲ್ ಬಿಟ್ಟರು ನಾನು ತೆಗಿಬಹುದು. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಹೈಲೈಟ್ ಆಗಿರೋ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಡಿಟೇಲ್ ಆಗಿ ನೋಡ್ಬೇಕಂದ್ರೆ ನೀವು ಜಸ್ಟ್ 2 ದಿವಸ ವೇಟ್ ಮಾಡಿ, ಎರಡಲ್ಲ 1 ದಿವಸ ವೇಟ್ ಮಾಡಿ, ಅಪ್ಡೇಟ್ ಬಂದೇ ಬಿಡುತ್ತೆ. ಅವಾಗ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಏನೇನು ಚೇಂಜಸ್ ಆಗಿದೆ ಏನೇನಿಲ್ಲ ಅಂತ ಹೇಳಿ. ಮತ್ತೆ ನಾನು ಹಳೆ ವಿಡಿಯೋದಲ್ಲಿ ವೀಕ್ಲಿ ಮೆಂಬರ್ಶಿಪ್ ಗಿವ್ ಅವೇ ಇಟ್ಟಿದೆ. ಮತ್ತೆ ಆಲ್ಮೋಸ್ಟ್ 500 ರೀಚ್ ಆಗ್ತಿದೆ ಕಮೆಂಟ್ಸ್. ಮತ್ತೆ ಇನ್ನು ಯಾರ್ಯಾರು ಕಮೆಂಟ್ಸ್ ಮಾಡಿಲ್ವೋ ಅಲ್ಲಿ ಬೇಗ ಕಮೆಂಟ್ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿಸಲ್ಟ್ ತಗೊಂಡ್ ಬರ್ತೀನಿ. ಮತ್ತೆ ಈಗ ಇಲ್ಲಿವರೆಗೂ ಯಾರ್ಯಾರು ನೋಡ್ತಿದ್ರಿ ಅವ್ರಿಗೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಇದೇ ತರ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್.